ಮಾಡಿ ಸ್ಟೂಡೆಂಟ್ಸ್ 2025-26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ತಯಾರಿ ನಾವು ಮಾಡ್ತಿದ್ದೀವಿ. ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ ರೀ. ಸೊ ಅದಕ್ಕೆ ನಾವು ನಂಬರ್ ಕೊಡ್ತಾ ಇದ್ದೀವಿ 1 2 3 4 5 ಅಂತೇಳಿ. ಸೊ ಇದು 8ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅನ್ನೋ ಲೆಸನ್ ಕೆಲವೊಬ್ಬರಿಗೆ ಡಿಫಿಕಲ್ಟ್ ಅಂತ ಹೇಳ್ತಿದ್ರಿ. ಸೊ ಆ ಲೆಸನ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು ಮತ್ತು ಯಾವ ವಿಧದ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಟೈಟಲ್ ಕೊಡ್ತೀವಿ ನೋಡ್ರಿ, SSLC ಎಕ್ಸಾಮ್ 2025-26 ಅಂತ ಹೇಳಿ. ಸೊ 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವ್ರಿ. ಸೊ ಇದು 8ನೇ ವಿಡಿಯೋ ನಾವು ಮಾಡ್ತಾ ಇರುವಂತದ್ದು. ಸೊ ಉಳಿದ ಎಲ್ಲ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋದ ಕೊನೆಗೆ ಬರುತ್ತವೆ, ಅವುಗಳ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ಓಕೆ, ಎಸ್, ಇವೆಲ್ಲ ನಾನು ಫಸ್ಟ್ ಮಾಡುವಂತ ವಿಡಿಯೋ ಈ ವರ್ಷಕ್ಕೆ ನಿಮ್ಮ ತಯಾರಿಗಾಗಿ 100% ರಿಸಲ್ಟ್ಗಾಗಿ ಮಾಡ್ತಿರುವಂಥದ್ದು. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಹೀಗೆ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ನೋಡಿ ಮಾಡಿ ಸ್ಟೂಡೆಂಟ್ಸ್. ಓಕೆ, ಅಂಡ್ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಒನ್ ಆಫ್ ದ ಡಿಫಿಕಲ್ಟ್ ಲೆಸನ್ಸ್ ಅಂತ ನಿಮ್ಗೆ ಅನ್ಸುತ್ತೆ. ಹೌದು, ಅಫ್ಕೋರ್ಸ್ ಇದೆ ರೀ. ಸ್ವಲ್ಪ ಒಂದು ಹೊಸ ವರ್ಡ್ಸ್ ಇರುವಂತ ಲೆಸನ್ ಇದು ಬಹಳಷ್ಟು. ಸೊ ಈ ಲೆಸನ್ ದಲ್ಲಿ ಬರುವಂತದ್ದು 2 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಬರುತ್ತೆ. ಸರ್ 3 ಮಾರ್ಕ್ಸ್ ನೋಡ್ಕೋಬೇಕೇನು ಸರ್, ಎಕ್ಸ್ಟ್ರಾಕ್ಟ್ ನೋಡ್ಕೋಬೇಕೇನು ಸರ್, ಏನು ನೋಡ್ಕೋಬೇಡಿ. ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಓನ್ಲಿ 2 ಮಾರ್ಕ್ಸ್, 2-3 ಸೆಂಟೆನ್ಸ್ ಕ್ವಶನ್ಸ್. ಓಕೆ, ಸೊ ಹಾಗಾದ್ರೆ ಯಾವ ಆಧಾರವಾಗಿ ಇಟ್ಕೊಂಡು ಹೇಳ್ತಾರೆ ಅಂತಂದ್ರೆ, ಇದು ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಅಂತ ಏನ್ ಬಿಟ್ಟಿದ್ದಾರೆ ನಮ್ಮ SSLC ಬೋರ್ಡ್ದವರು. ಸೊ ಇಲ್ಲಿ ನೋಡಿ, ಸೈನ್ಸ್ ಅಂಡ್ ಹೋಪ್ ಸರ್ವೈವಲ್ ಲಾಸ್ಟ್ 2 ಮಾರ್ಕ್ಸ್ ಇಲ್ಲಿ. ಓಕೆ, ಸೊ 2 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಕೇಳ್ತಾರೆ, 2 ಅಂಕದ ಒಂದೇ ಒಂದು ಕ್ವಶನ್. ಮತ್ತೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ 2-3 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ತಾರೆ. ಹೀಗಾಗಿ ಗ್ಯಾರಂಟಿ 100% 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ ಸರ್, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡಿ ಅಂತಂದ್ರೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡ್ರಿ. ಸೊ ಮೇನ್ ಕ್ವಶನ್ ನಂಬರ್ ಬಂದ್ಬಿಟ್ಟು 4th ಒನ್. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ 1M ಮೀನ್ಸ್ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಅದರಲ್ಲಿ 21 ಅಂತ ಕ್ವಶನ್ ಇರುತ್ತೆ. 21ನೇ ಕ್ವಶನ್ ಕೇಳಿದ್ರು, ಅದಕ್ಕೆ 15 ಕಾಪಿ ಪೇಸ್ಟ್ ಮಾಡಿದ್ದೀನಿ. ಹೌ ಅಕಾರ್ಡಿಂಗ್ ಟು ಬೋರಕ್ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್. ನೀವು ಇದು ಡಿಫಿಕಲ್ಟ್ ಆಗ್ತಿದ್ರೆ ನಾನು ಇವಾಗ ಕ್ಲೂ ಹೇಳ್ತೀನಿ ನೋಡ್ರಿ, ಅದೇ ಒಂದು ಬೆಸ್ಟ್. ಸರ್ PDF ಲಿಂಕ್ ಕೊಡ್ರಿ, PDF ಲಿಂಕ್ ಕೊಡೋದು ಬಹಳ ತಪ್ಪಂಗಿಲ್ರಿ. ಬಟ್ ನಾನು ಏನ್ ಅದನ್ನ ಆನ್ಸರ್ನ ಈಸಿ ಮಾಡಿ ತಿಳಿಸ್ತೀನಿ ನೋಡ್ರಿ, ಆ ಮೆಥಡ್ ಅಥವಾ ಸ್ಕಿಲ್ ಅರ್ಥ ಮಾಡ್ಕೊಡ್ರಿ ಮಾಡಿ ಸ್ಟೂಡೆಂಟ್ಸ್. ಯಾಕಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡ್ರೆ ಒಮ್ಮೆ ಲೆಸನ್ ಅರ್ಥ ಆಗಲ್ಲ. ಇಲ್ಲಿ ಕ್ವಶನ್ ಮೂಲಕನೂ ಒಮ್ಮೆ ಅರ್ಥ ಮಾಡ್ಕೋಬೇಕಾಗತ್ತ. ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋ ಮೂಲಕ ಬೋರಕ್ ಅವರ ಪ್ರಕಾರ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಹೇಗೆ ಥ್ರೆಟನ್ಡ್ ಆಯ್ತು ಅಂತ ಕ್ವಶನ್ ಮಾಡ್ತಾರೆ. ಈ ವರ್ಡ್ ಎಂತಲ್ಲಿ ಇಟ್ಕೊಡ್ರಿ, ಥ್ರೆಟನ್ಡ್ ಅಂತೇಳಿ. ಸೊ ಅದಕ್ಕೆ ಆನ್ಸರ್ ಏನಂತ ಕೊಟ್ಟಿದ್ದೇವೆ ಅಂದ್ರೆ, ಇವೆಲ್ಲ LBA ಕ್ವಶನ್ಸ್ ತಗೊಂಡಿದ್ದಾರೆ. ಪ್ರತಿಯೊಂದನ್ನು LBA ದಿಂದ ತಗೊಂಡಿದ್ದಾರೆ. ನಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ನಾ ಈ ಆನ್ಸರ್ ತಗೊಂಡಿದ್ದು LBA ದಿಂದ ತಗೊಂಡಿದ್ದೀನಿ. ಓಕೆ, ಹೆಂಗೆ ಅವ್ರ ಪ್ರಕಾರ ಅಂತಂದ್ರೆ, ಅಕಾರ್ಡಿಂಗ್ ಟು ಬೋರಕ್ ಅವರ್ ಸಿವಿಲೈಸೇಷನ್ ಇಸ್ ಥ್ರೆಟನ್ಡ್ ಬೈ, ಹೆಂಗೆ ಥ್ರೆಟನ್ಡ್ ಆಯ್ತು ಅಂತಂದ್ರೆ, ಬೈ ಬೋತ್ ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅನ್ನೋ ಪಾಯಿಂಟ್ ಹಾಕ್ರಿ. ಎಕ್ಸಾಂಪಲ್, ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ಆಸ್ ಅರ್ಥಕ್ವೇಕ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಕ್ಯಾಟಸ್ಟ್ರಾಫ್ಸ್ ಆಗಿರ್ಬೋದು, ಆಮೇಲೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್ ಆಗಿರ್ಬೋದು, ಅಂಡ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್ ಆಗಿರ್ಬೋದು. ಬೋತ್ ಇನ್ಕ್ಲೂಡೆಡ್, ನ್ಯಾಚುರಲ್ ಅಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಎರಡು ಇನ್ಕ್ಲೂಡೆಡ್ ಆಗುತ್ತೆ ಇಲ್ಲಿ ಪಾಯಿಂಟ್ಸ್. ಓಕೆ, ಎನ್ವೈರನ್ಮೆಂಟ್ ಕ್ಯಾಟಸ್ಟ್ರಾಫ್ಸ್ ಆಯ್ತು, ನ್ಯಾಚುರಲ್ ಡಿಸಾಸ್ಟರ್ಸ್ ಹೆಂಗೆ ನಾಶವಾಯಿತು, ಹೆಂಗೆ ವಿನಾಶವಾಯಿತು ಅನ್ಬೇಕಾದ್ರೆ, ಸೊ ಅದಕ್ಕೆ ಎಕ್ಸಾಂಪಲ್ ಅರ್ಥಕ್ವೇಕ್ ಆದಂತ ಮನುಷ್ಯ ನಾಶ ಆಗಿರ್ಬೋದು, ಸಿವಿಲೈಸೇಷನ್ ಅಂಡ್ ಇವನ್ ಎನ್ವೈರನ್ಮೆಂಟಲ್ ಕ್ಯಾಟಸ್ಟ್ರಾಫ್ ಆಗಿರ್ಬೋದು. ಕೆಲವೊಮ್ಮೆ ಮ್ಯಾನ್ ಮೇಡ್ ಅಂದ್ರೆ ಮೆಗಾ ಸಿಟೀಸ್ ಗಳಿಂದಾಗಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್ ನಾಶ ಆಗಿರ್ಬೋದು ಅಂತ ಆನ್ಸರ್ ಕೊಟ್ಟಿದ್ದೇವೆ. ಓಕೆ, ಅದು ಮಾಡೆಲ್ ಕ್ವಶನ್ ಪೇಪರ್ 1 ರಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನಾನು ಕ್ಲಿಯರ್ ಕಟ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ 1 and 2 ಅಂತ ಹೇಳಿ. ಎಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೋಡ್ರಿ, ಇದು ಮಾಡೆಲ್ ಕ್ವಶನ್ ಪೇಪರ್, ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ಕೇಳಿದಂತ ಕ್ವಶನ್ ಇದು. ಸೊ ಏನಂತ ಕ್ವಶನ್ ಕೇಳಿದ್ರೆ ಅಂದ್ರೆ, ವೈ ಡಸ್ ಕೆಲಿಸ್ ಬೋರಾಕ್ ಫೀಲ್ ದಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆಗಿ ಅಥವಾ ಕೇರ್ ಟೇಕರ್ ಆಗಿ, ಹ್ಯುಮ್ಯಾನಿಟಿಯ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಹೇಗೆ ಅವ್ರಿಗೆ ಅನ್ಸುತ್ತೆ ಅಂತ ಕ್ವಶನ್ ಮಾಡ್ತಾ. ಹೌದ್ರಿ, ಸೈನ್ಸ್ ಈಸ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಬಟ್ ಆಲ್ಸೋ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತೆ. ಹ್ಯುಮ್ಯಾನಿಟಿ ನಾವು ಬದುಕಬೇಕಾದ್ರೆ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಅಕಾರ್ಡಿಂಗ್ ಟು ಬೋರಕ್ ಪ್ರಕಾರ ಹೇಗೆ ಫೀಲ್ ಆಗುತ್ತೆ ಅಂತ ಕೇಳ್ತಾರೆ. ಆನ್ಸರ್, ಸೈನ್ಸ್ ಎನ್ಸೂರ್ಸ್ ಹ್ಯೂಮನ್ ಸೇಫ್ಟಿ ಬೈ ಐಡೆಂಟಿಫೈಯಿಂಗ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್. ಹೌದನಲ್, ಸೇಫ್ಟಿ ಸಲುವಾಗಿ ಕೆಲಸ ಮಾಡುತ್ತೆ. ಡೆವಲಪಿಂಗ್ ನ್ಯೂ ಎನರ್ಜಿ ಸೋರ್ಸಸ್ ನ ಡೆವಲಪ್ ಮಾಡ್ತದೆ ಮನುಷ್ಯ ಬದುಕಲಿಕ್ಕಾಗಿ.
ಡಿಸ್ಕವರಿಂಗ್ ಮಿನರಲ್ ಡಿಪಾಸಿಟ್ಸ್ಗಳನ್ನ ಡಿಸ್ಕವರಿಂಗ್ ಮಾಡ್ತಾರೆ ಆ್ಯಂಡ್ ಪ್ರೊವೈಡಿಂಗ್ ಇಫೆಕ್ಟಿವ್ ಡಿಫೆನ್ಸ್ ಅಗೇನ್ಸ್ಟ್ ಟೆರರಿಸಮ್ ಆಗಿರ್ಬೋದು ಡಿಸಾಸ್ಟರ್ಸ್ ಆಗಿರ್ಬೋದು. ಸೊ ಅದರ ವಿರುದ್ಧ ಎಫೆಕ್ಟಿವ್ ಡಿಫೆನ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೈನ್ಸ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಆಸ್ ಅ ಕೇರ್ ಟೇಕರ್ ಆಗಿ ಗಾರ್ಡಿಯನ್ ಆಗಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ಇದನ್ನು ಸಿಂಪ್ಲಿಫೈ ಮಾಡಿ ಕೂಡ ಬರೀಬಹುದು. ಓಕೆ, ಅಂಡ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅನ್ನೋದು ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅನ್ನೋದು ನೆನಪು ಇಟ್ಕೊಂಡು ಮಾಡಿದೆ ಸ್ಟೂಡೆಂಟ್ಸ್. ಇದು ಮಾಡಲ್ ಕ್ವಶನ್, ಸೆಕೆಂಡ್ ಮಾಡಲ್, ಥರ್ಡ್ ಮಾಡಲ್ ಕ್ವಶನ್ ಕ್ವಶನ್ ಕೇಳಿದ್ರು. ಸೊ ಹೆಂಗೆ ಪ್ರಾಕ್ಟಿಕಲ್ ಪೀಪಲ್ ಅಂತಂದ್ರೆ ಆನ್ಸರ್ ಏನು ಕೊಟ್ಟಿದ್ದಾರೆ, ಸೈಂಟಿಸ್ಟ್ ಹ್ಯಾವ್ ಗಿವನ್ ದ ವರ್ಲ್ಡ್, ಜಗತ್ತಿಗೆ ಏನು ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಪೀಪಲ್ ಅನ್ಲಿಕ್ಕೆ ಹೆಂಗೆ ಅಂತಂದ್ರೆ ಅವ್ರು ಪ್ರಾಕ್ಟಿಕಲ್ ಪೀಪಲ್ ಆಗಿದ್ದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ, ಎನರ್ಜಿ ಸೋರ್ಸಸ್ ಕೊಟ್ಟಿದ್ದಾರೆ, and transport systems they have provided, and even green revolution, antibiotics, biotechnology, synthetic fibers ಆಗಿರ್ಬೋದು. ಅಷ್ಟೇ ಅಲ್ಲ ಮಾಡಿ ಜೆನೆಟಿಕ್ ಡಯಾಗ್ನೋಸಿಸ್ ಆಗಿರ್ಬೋದು ಆ್ಯಂಡ್ ಮೆನಿ ಇಂಡಸ್ಟ್ರಿಯಲ್ ಇನೋವೇಷನ್ಸ್ಗಳನ್ನ ಪ್ರೂವಿಂಗ್ ದೇರ್, ಇವೆಲ್ಲ ಕೊಡೋದ್ರ ಮೂಲಕ ಪ್ರೂವ್ ಮಾಡಿದ್ದಾರೆ ದೇರ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್. ಓಕೆ, ಇದು ತೋರಿಸುತ್ತೆ ದಿಸ್ ಆಲ್ ಶೋ ದಟ್ ದೇ ಆರ್ ವೆರಿ ಪ್ರಾಕ್ಟಿಕಲ್ ಪೀಪಲ್ ಅನ್ನೋದು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಬರೀಬಹುದು. ಸೊ ಇದು ಮೊದಲು ಕ್ವಶನ್ ಥರ್ಡ್ ಅಲ್ಲಿ. ಇನ್ನು ಫೋರ್ತ್ ಅಲ್ಲಿ ವಾಟ್ ಡಿಡ್ ದ ಥ್ರೆಡ್ ಆಫ್ ಮ್ಯೂಚುವಲಿ ಅಸರ್ಡ್ ಡಿಸ್ಟ್ರಕ್ಷನ್ ಇಂಪ್ಲೈ ಅಂತ ಮಾಡಿ ಸ್ಟೂಡೆಂಟ್ಸ್ ಇದನ್ನ ಹೆಂಗ್ ನಮ್ದು ಇಟ್ಕೋಬೇಕಂದ್ರೆ ಮ್ಯೂಚುವಲಿ ಅಸರ್ಡ್ ಎ ಡಿಸ್ಟ್ರಕ್ಷನ್ ಡಿ ಮ್ಯಾಡ್ ಅಂತ ಅಕ್ರಾನಿಮ್ ನಿಂದ ಕರೀತಾರೆ. ಮ್ಯೂಚುವಲಿ ಅಸರ್ಡ್ ಡಿಸ್ಟ್ರಕ್ಷನ್ ಅಂತ ಅದನ್ನ ಯಾವ ರೀತಿ ಇಂಪ್ಲೈ ಆಗುತ್ತೆ, ಥ್ರೆಟ್ ಆಗುತ್ತೆ ಅಂತ ಕ್ವಶನ್ ಮಾಡಿದರೆ ಮ್ಯಾಡ್ MAD ಮ್ಯಾಡ್ ಅಂತ ಬಂದರೂ ಕೂಡ ಇದೇ ಆನ್ಸರ್ ಬರೀರಿ, ಅಥವಾ ಮ್ಯೂಚುವಲಿ ಅಸರ್ಡ್ ಡಿಸ್ಟ್ರಕ್ಷನ್ ಅಂತ ಬಂದರೂ ಕೂಡ ಇದೇ ಆನ್ಸರ್ ಬರೀರಿ. Answer MAD or MAD implied that the continued nuclear testing would lead to a stronger bombs capable of destroying all nations ಅನ್ನೋದು ಕಾಮನ್ ಆಗದು ವ್ಯರ್ಥ. ನೋಡ್ರಿ, ನಮ್ಮ ಹತ್ರ ನಾವು ಎಷ್ಟು ನ್ಯೂಕ್ಲಿಯರ್ ಟೆಸ್ಟಿಂಗ್ ವೆಪನ್ಸ್ ಮಾಡ್ತೇವೆ ಅಷ್ಟು ನಾವು ವಿ ಆರ್ ಸ್ಟ್ರಾಂಗರ್ ಅಂತ ನಾವು ಅನ್ಕೋತೇವೆ, ಬಟ್ ಅದು ಹೇಳಕ್ ಬರಲ್ರಿ. ಟು ಸೇವ್ ದೆಮ್ಸೆಲ್ಸ್ ಅಂಡ್ ದ ವರ್ಲ್ಡ್, ನಮ್ಮನ್ನೇ ನಾವು ಸೇವ್ ಮಾಡ್ಕೊಳ್ಳಿಕ್ಕಾಗಿ ಮತ್ತು ಜಗತ್ತನ್ನು ಸೇವ್ ಮಾಡ್ಕೊಳ್ಳಿಕ್ಕಾಗಿ ದ ಸೂಪರ್ ಪವರ್ಸ್ ಏನ್ ಮಾಡಿದ್ರು, ಸೊ ಟು ಬ್ಯಾನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ನ ಬ್ಯಾನ್ ಮಾಡ್ಲಿಕ್ಕೆ ರೆಡಿ ಆದ್ರು. ಓಕೆ, ಅಂಡ್ ಇದಾದ ನಂತರ ನನಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ಸಿದ್ದು SSL ಮೇನ್ ಎಕ್ಸಾಮ್ 1, 2, 3 ಏನ್ ನಡೆದಿದೆ ನೋಡ್ರಿ ಲಾಸ್ಟ್ ಇಯರ್ 2024, 2025 ದಲ್ಲಿ. ಸೊ ಅದರಲ್ಲಿ ಬಂದಂತ ಕ್ವಶನ್ಸ್ ನಾನು ತಗೊಳ್ತಾ ಇದ್ದೀನಿ ಇಲ್ಲಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಯಾವ್ದೇ 1E ಅಂದ್ರೆ ಫಸ್ಟ್ ಎಕ್ಸಾಮ್ ಅಂತೇಳಿ, ಅಲ್ಲಿ ನೋಬಡಿ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವೆಲ್ತ್ ಅಂಡ್ ಎವ್ರಿಬಡಿ ಇಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವಿಸ್ಡಮ್ ಅಂತ ಸ್ಟೇಟ್ಮೆಂಟ್ ಇದೆ, ಹೌದಾ? ಇದು ಸ್ಟಾರ್ಟಿಂಗ್ನೇ. ಹಾಗಾದ್ರೆ ಹೌ ಡಸ್ ದ ರೈಟರ್ ಕೆಲಿಸ್ಬರ್ಗ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕ್ವಶನ್ ಮಾಡ್ತಾರೆ. ರೈಟರ್ ಬೋರ್ಕ್ ಹೆಂಗ್ ಜಸ್ಟಿಫೈ ಮಾಡ್ತಾರೆ ಇದನ್ನ ಅಂತಂದ್ರೆ ಆನ್ಸರ್, ಬೋರ್ಕ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ಮನಿ ಮೇ ಬಿ ಪಾಪ್ಯುಲರ್, ಹಣ ಶ್ರೇಷ್ಠ ಇದ್ದಿರಬಹುದು, ಬಟ್ ಆದ್ರೆ ಈ ವಿಸ್ಡಮ್ ಅಂಡ್ ಫಂಡಮೆಂಟಲ್ ಸೈಂಟಿಫಿಕ್ ನಾಲೆಜ್ ಅದವಲ್ಲ, ಜ್ಞಾನ ಮತ್ತು ಒಂದು ವಿಜ್ಞಾನದ ಬೇಸಿಕ್ ನಾಲೆಜ್ ಏನಿದೆ ನೋಡ್ರಿ, ಆರ್ ಎಸೆನ್ಸಿಯಲ್ ಫಾರ್ ಹ್ಯುಮ್ಯಾನಿಟಿ ಸರ್ವೈವಲ್, ಮನುಷ್ಯನ ಬದುಕಿಗೆ ಬಹಳಷ್ಟು ಅವಶ್ಯಕವಾಗಿದ್ದಾವೆ. ಅಷ್ಟೇ ಅಲ್ಲ, ಇಂಟೆಲೆಕ್ಚುಯಲ್ ರಿಸೋರ್ಸಸ್ ಹೆಲ್ಪ್ ಹ್ಯೂಮನ್ಸ್ ಫೇಸ್ ಡಿಸಾಸ್ಟರ್ಸ್ ಗಳನ್ನ ಸೆಕ್ಯೂರ್ ಮಾಡುತ್ತೆ ಇನ್ ದ ಫ್ಯೂಚರ್ ದಲ್ಲಿ ಅಂತ ಬರೀಬಹುದು. 2 ಪಾಯಿಂಟ್ ಮಾಡಿ ಬರೀರಿ, ಯು ವಿಲ್ ಗೆಟ್ ಮಾರ್ಕ್ಸ್ ಕಂಪ್ಲೀಟ್. So these are the best questions we have selected. They have selected, of course. ನಾವು ಅಲ್ರಿ, ಅವರು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರು. ಯಾಕಂದ್ರೆ 2 marks ಸಫಿಸಿಯಂಟ್ ಆನ್ಸರ್ಸ್ ನಮ್ಗೆ ಸಿಗ್ತಿದ್ದಾವೆ. ಅಂಡ್ ಸೆಕೆಂಡ್ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳಿದ್ದು ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಜಸ್ಟಿಫೈ ಮಾಡಿ ಸ್ಟೇಟ್ಮೆಂಟ್ ಅನ್ನ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಿಸ್ ಕ್ವಶನ್. ಓಕೆ, ಸೊ ರಿಪೀಟೆಡ್ ಕ್ವಶನ್ ಇಸ್ ದೇರ್, ಹೌ ದೇ ಗಿವನ್ ದ ವರ್ಲ್ಡ್ ಮೆಡಿಸಿನ್ಸ್, ಎಲೆಕ್ಟ್ರಾನಿಕ್ಸ್, ಎನರ್ಜಿ ಸೋರ್ಸಸ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇವೆಲ್ಲ ಕೊಟ್ಟಿದ್ದಾರೆ, ಪ್ರೂವಿಂಗ್ ದೇರ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್ಸ್ ಅಂತ ನಾವು ಹೇಳಿದ್ವಿ. ಅಂಡ್ ಲಾಸ್ಟ್ ಎಕ್ಸಾಮ್ ಅದೇ ಒಂದು ನಾನೇನ್ ಮಾಡಿದೆ ಇಲ್ಲಿ ಕೀ ಆನ್ಸರ್ಸ್ ತಗೊಂಡೆ. ಇವ್ರ LBI ಆನ್ಸರ್ಸ್ ಆಯ್ತು, ಸೊ ಐ ಹ್ಯಾವ್ ಟೇಕನ್ ದ ಕೀ ಆನ್ಸರ್ಸ್ ಅಲ್ಲಿ ತಗೊಂಡ ಆನ್ಸರ್ ಈ ರೀತಿನೂ ಕೂಡ ಇದೆ. ಮ್ಯಾಡ್ ಅನ್ನೋದು ಹೇಗೆ ಇಫೆಕ್ಟ್ ಸೂಪರ್ ಪವರ್ಸ್ ಅಂತ ಕ್ವಶನ್ ಕೇಳಿದ್ರೆ ಇದು ಸ್ವಲ್ಪ ಇದು ಕ್ವಶನ್ ಬಿಡ್ರಿ. ಹೌ ಕುಡ್ ಮ್ಯಾಡ್ MAD ಅಫೆಕ್ಟ್ ದ ಸೂಪರ್ ಪವರ್ ನೇಷನ್ಸ್ ಅಂದ್ರೆ ಅದಕ್ಕೆ ಸೂಪರ್ ಪವರ್ಸ್ ಹ್ಯಾಡ್ ಮೋರ್ ದನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ ಇನ್ ದ ಫಸ್ಟ್ ಸ್ಟ್ರೈಕ್. If one country sent a nuclear missile to the enemy country, the other side had plenty of time to launch retaliation strikes. Nations would destroy each other mutually. ಇದು 100% ರೈಟ್ ಆದಂತ ಆನ್ಸರ್ ಇದು.
MADಗೆ. ಸೊ ಆದಷ್ಟು ಈ ಆನ್ಸರೇ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಸರ್ ಅದೇ ಯಾಕೆ ಆನ್ಸರ್ ಕೊಟ್ರಿ ಅಂತಂದ್ರೆ, ಸೊ ಎಲ್ ಬಿ ತಗೊಂಡಿದ್ದೀನಿ. ಬೈ ಚಾನ್ಸ್ ನಿಮ್ಗೆ ಯಾರು ಇದು ಬಹಳಷ್ಟು ಡಿಫಿಕಲ್ಟ್ ಆಗ್ತದೆ ಯು ಕ್ಯಾನ್ ರೈಟ್ ದ್ಯಾಟ್ ಆನ್ಸರ್. ಬಟ್ ನನಗೆ ಬಹಳ ಶ್ಯೂರ್ ಅನ್ಸುವಂತ ಆನ್ಸರ್ ದಿಸ್ ಇಸ್ ಓಕೆ, ಜೆನ್ಯೂನ್ ಆನ್ಸರ್, ಇಟ್ಸ್ ಅ ಪರ್ಫೆಕ್ಟ್ ಆನ್ಸರ್, ರೈಟ್. ಓಕೆ, ಇನ್ನ SSLC ಎಕ್ಸಾಮ್ ಮೇನ್ ಎಕ್ಸಾಮ್ ಥರ್ಡ್ ಅಲ್ಲಿ, ಸೊ ಹೌ ಕುಡ್ ಐ ಮೇಡ್ ಅಫೆಕ್ಟ್ ದ ಸೂಪರ್ ಪೊಸಿಷನ್ಸ್ ಅಂತ ಅದನ್ನೇ ನಾನು ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದು ಎಲ್ ಬಿ ಆನ್ಸರ್. ಓಕೆ, ಇದು ಬೇಡ, ಇದನ್ನು ಕೂಡ ಬರಿಬೋದು, ಬಟ್ ಅದು ನನಗೆ ಬಹಳಷ್ಟು ಬೆಸ್ಟ್ ಆದಂತ ಆನ್ಸರ್ ಅನಿಸ್ತು. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್, ಇವೆಲ್ಲ ಕ್ವಶನ್ಸ್ ನಾನು ವಿಚಾರ ಮಾಡ್ದಂಗೆ ಎಲ್ಲ ಕಾಂಪ್ರಿಹೆನ್ಷನ್ಸ್ ಕ್ವಶನ್ಸ್ ಇದ್ದು, ಅಪ್ರಿಷಿಯೇಷನ್ಸ್, ಎಕ್ಸ್ಪ್ರೆಷನ್ ಕ್ವಶನ್ಸ್ಗಳು ಬರ್ತವೆ. ಯಾವುದೇ ರಿಮೆಂಬರಿಂಗ್ ಕ್ವಶನ್ಸ್ ಕೇಳಲ್ಲ, ನಿಮ್ದಲ್ಲಿ ಇಟ್ಕೊಂಡು ಹೈಯೆಸ್ಟ್ ಕಾಂಪ್ರಿಹೆನ್ಷನ್ಸ್ ಕ್ವಶನ್ಸ್ ಬರ್ತವೆ. ಸೊ ಸರ್ ಇನ್ನಷ್ಟು ಸಮ್ ಕ್ವಶನ್ಸ್ ಕೊಡ್ರಿ ಸರ್, ಇವು ಆಯ್ತು ನಮಗೆ, ಓಕೆ ನಾವು ಮಾಡಿದ್ದೀವಿ ಅಂತ ಅನ್ನೋದಾದ್ರೆ ನಾನು ಹೇಳ್ತಾನೆ ಬರ್ತಿದ್ದೆ, ಅಡಿಷನಲ್ ಕ್ವಶನ್ಸ್ ಮತ್ತೊಂದು ವಿಡಿಯೋ ಬಿಡ್ತೀನಿ. ಓಕೆ, ಇವು ವೆರಿ ಇಂಪಾರ್ಟೆಂಟ್ ಆಯ್ತು. ಮತ್ತೆ ಇನ್ನಷ್ಟು ಆ್ಯಡ್ ಆನ್ ಮಾಡೋಣ, ಇನ್ನಷ್ಟು ಆ್ಯಡ್ ಆನ್ ಮಾಡ್ತಾ ಹೋಗೋಣ. ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಇರಿ ಅಂತ ಹೇಳ್ತಾ, ಅಂಡ್ ಇದೆಲ್ಲ ತಯಾರಿ 2026ನೇ SSLC ಮೇನ್ ಎಕ್ಸಾಮ್ಗಾಗಿ. ಓಕೆ ರೈಟ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ದ ಲ್ಯಾಂಡ್ ಪೋಯಮ್ ಕ್ವಶನ್ಸ್ ಮಾಡೋಣ. ಇಲ್ಲ ಸರ್ ಬೇರೆ ಗ್ರಾಮರ್ ಟಾಪಿಕ್ ಆದಿದ್ರು ಕೂಡ ನಾನು ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಅದನ್ನೇ ಸ್ಟಾರ್ಟಿಂಗ್ ತಗೋತೀನಿ. ಯಾಕೆ ಸೈನ್ಸ್ ಒಬ್ಬ ಸರ್ವಲ್ ಅಂದ್ರೆ ಅದಕ್ಕಾಗಿ ನಾನು ಆಕ್ಚುಲಿ ನಾನು ದ ಲ್ಯಾಂಡ್ ಮಾಡ್ಬೇಕಂತಿದ್ದೆ, ಸೈನ್ಸ್ ಒಬ್ಬ ಸರ್ವಲ್ ಅನ್ನ ಅದು ಮಾಡಿದ್ದೀನಿ. ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಸೊ ಆ ವಿಡಿಯೋ ಕೂಡ ಮಾಡೋಣ. ಓಕೆ, ಎಸ್ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.